ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನಾವು 6th ಪಾರ್ಟ್ 1 ಸೋಷಿಯಲ್ ಸೈನ್ಸು ಅಧ್ಯಾಯ 3 ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಅನ್ನೋದರಲ್ಲಿ 4 ಡಿವಿಷನ್ ಬರುತ್ತೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇ ವಿಭಾಗ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇನ್ನು ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ನಾನು ಹೇಳ್ತೀನಿ, ಇಲ್ಲಿ ನಾನು ಈ ಏನು ಕ್ವಶನ್ಸ್ನೆಲ್ಲ ನಿಮ್ಗೆ ಹೇಳ್ತಿದ್ದೀನಲ್ವಾ, ಇದೆಲ್ಲವನ್ನೂ ಕೂಡ ನಾನು ಪ್ಯೂರ್ಲಿ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಕಿಂದನೇ ತೆಗೆದಿರೋಂಥ ಕ್ವಶನ್ಸು 6th ಸ್ಟ್ಯಾಂಡರ್ಡು, ಹಾಗೆ 7th 8th 9th 10th ಹಂಗೆ ಹೇಳ್ತಾ ಹೋಗ್ತೀನಿ. ಬಟ್ ಇವಾಗ 6th ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಇವು ಯಾವ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ ಈ ಕ್ವಶನ್ಸು ಅಂತಂದರೆ GPSTR ಆಗಿರ್ಬೋದು, ಓಕೆನಾ, ಹಾಗೆ ಇನ್ನು HSTR, ದೆನ್ TET. ಈ 3 ಎಕ್ಸಾಮ್ಗಳಿಗೂ ಸಹ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಸಿಂದನೇ ನೇರವಾಗಿ ಪ್ರಶ್ನೆಗಳು ಬರೋದ್ರಿಂದ ಈ ತರಗತಿಗಳು ಅಥವಾ ಈ ವಿಡಿಯೋದಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ಸು ಸಹ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಹಾಕೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ವಿಡಿಯೋ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆಯ ಕೊನೆಯ ಪ್ರಶ್ನೆ ಯಾವುದಾಗಿತ್ತು ಅಂತಂದರೆ ನೋಡಿ, 6ನೇದು, ಕೆ ಶೇಷಾದ್ರಿಯರವರು ದಿವಾನರಾಗಿದ್ದಾಗ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಇದು ಯಾವ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು ಅಂತ. ಇದಕ್ಕೆ ಆನ್ಸರು ಸಿ, KGF ಚಿನ್ನದ ಗಣಿಗೆ ಈ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆ ಅನುಕೂಲ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, 1923ರಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಯಿತು? ಎ ತುಮಕೂರು, ಬಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಸಿ ಕೋಲಾರ, ಡಿ ಚಿತ್ರದುರ್ಗ. ಆನ್ಸರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ವಿಶ್ವೇಶ್ವರಯ್ಯ ಅವರು. ಹಾಗೆ ಕಾಗದ ಕಾರ್ಖಾನೆಯನ್ನು ಕರ್ನಾಟಕದಲ್ಲಿ ಸ್ಥಾಪಿಸಿದ ವರ್ಷ? ಆಪ್ಷನ್ ಎ 1936, ಆಪ್ಷನ್ ಬಿ 1844, ಸಿ 1939, ಡಿ 1933. ಆನ್ಸರು ಎ 1936ರಲ್ಲಿ ಕಾಗದ ಕಾರ್ಖಾನೆಯನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಯಿತು. ಹಾಗೆ ಈ 3 ಏನು ಆಪ್ಷನ್ಸ್ ಇದ್ದಾವಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. 1844ರಲ್ಲಿ ಮೊದಲು ಕರ್ನಾಟಕದಲ್ಲಿ ಈ ರೈಲು ಮಾರ್ಗವನ್ನು ಬೆಂಗಳೂರು ಮತ್ತು ಮದ್ರಾಸ್ ಮುಂಬೈಗೆ ಮದ್ರಾಸ್ ಏರ್ವೇರ್ ಕಂಪನಿ ಅನ್ನೋದು ಪ್ರಾರಂಭ ಮಾಡುತ್ತೆ ರೈಲು ಮಾರ್ಗವನ್ನು. ಇನ್ನು 1939 ಏನಿದೆಯಲ್ಲ ಇದರಲ್ಲಿ ಈ ಒಂದು ಇಸ್ವಿಯಲ್ಲಿ ಭದ್ರಾವತಿಯಲ್ಲಿ ಸಿಮೆಂಟ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. 1933 ಈ ಇಸ್ವಿಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಏನಿತ್ತಲ್ಲ ಅದನ್ನು ಮಂಡ್ಯದಲ್ಲಿ ಪ್ರಾರಂಭ ಮಾಡ್ತಾರೆ. ಹೀಗೆ ಅವರು ಏನೇ ಆಪ್ಷನ್ಸ್ ಕೊಟ್ಟಿದ್ರು ಕೂಡ ಆ 4 ಆಪ್ಷನ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು, ಆವಾಗ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಮ್ಮ ಸಮುದ್ರದ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಯಾವ ಜಿಲ್ಲೆಯಲ್ಲಿದೆ? ಎ ಬೆಂಗಳೂರು ಗ್ರಾಮಾಂತರ, ಬಿ ರಾಮನಗರ, ಸಿ ತುಮಕೂರು, ಡಿ ಚಿಕ್ಕಬಳ್ಳಾಪುರ. ಆನ್ಸರ್ ಇದಕ್ಕೆ ಸಿ, ತುಮಕೂರು ಜಿಲ್ಲೆಯಲ್ಲಿ ಈ ಅಮ್ಮ ಸಮುದ್ರದ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಕರ್ನಾಟಕ ಸರ್ಕಾರ ಯಾವ ನಗರಗಳಲ್ಲಿ ಸಿದ್ಧಪಡಿಸಿದ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ ಅಂತ? ಎ ಬೆಂಗಳೂರು ನಗರ, ಬಿ ದಾವಣಗೆರೆ, ಸಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು, ಡಿ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ಲು. ನೋಡಿ ಆನ್ಸರು ಡಿ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ಗಳಲ್ಲಿ ಕರ್ನಾಟಕ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪನೆ ಮಾಡಿದೆ. ಮುಂದಿನ ಪ್ರಶ್ನೆ, ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳನ್ನು ಪಡೆದವರು ಯಾರು? ಎ ರಾಜ್ಕುಮಾರ್, ಬಿ ಗುಬ್ಬಿ ವೀರಣ್ಣ, ಸಿ ಸುಬ್ಬಯ್ಯ ನಾಯ್ಡು, ಡಿ ಕೆ ಹಿರಣ್ಣಯ್ಯ. ಇದಕ್ಕೆ ಆನ್ಸರು ಗುಬ್ಬಿ ವೀರಣ್ಣ, ಬಿ. ಇವರಿಗೆ ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಇದ್ವು. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕರ್ನಾಟಕದ ಮೊದಲ ವಾಕ್ ಚಲನಚಿತ್ರ ಯಾವುದು? ಎ ಸತಿ ಸುಲೋಚನಾ, ಬಿ ಸಂಪತ್ತಿಗೆ ಸವಾಲ್, ಸಿ ನಾಗರಹಾವು, ಡಿ ನಿಗೂಢ ರಹಸ್ಯ. ಇದಕ್ಕೆ ಆನ್ಸರು ಎ ಸತಿ ಸುಲೋಚನಾ. ಇದು ಕನ್ನಡದ ಮೊದಲ ವಾಕ್ ಚಲನಚಿತ್ರ ಆಗಿದ್ದು ಇದರಲ್ಲಿ ನಾಯಕ ನಟನಾಗಿ ಸುಬ್ಬಯ್ಯ ನಾಯ್ಡು ಅವರು ಕೆಲಸ ಮಾಡಿದ್ದಾರೆ. ಇನ್ನು ನೆಕ್ಸ್ಟು, ಜನಪದ ಲೋಕವನ್ನು ಸ್ಥಾಪಿಸಿದವರು? ಎ ಸುಬ್ಬಯ್ಯ ನಾಯ್ಡು, ಬಿ ಗುಬ್ಬಿ ವೀರಣ್ಣ, ಸಿ HL ನಾಗೇಗೌಡ, ಡಿ ಕೆ ಹಿರಣ್ಣಯ್ಯ. ಈ ಜನಪದ ಲೋಕವನ್ನು ಸ್ಥಾಪನೆ ಮಾಡಿದವರು ಸಿ HL ನಾಗೇಗೌಡ ಅವರು ರಾಮನಗರದಲ್ಲಿ ಜನಪದ ಲೋಕವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಯಾವುದು ಅಂತಂದರೆ? ಎ ದಸರಾ, ಬಿ ದೀಪಾವಳಿ, ಸಿ ಯುಗಾದಿ, ಡಿ ಕರಗ.
ಆನ್ಸರು ಡಿ ಕರಗ. ಇದು ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ಪ್ರಸಿದ್ಧ ಉತ್ಸವವಾಗಿದೆ. ಇನ್ನು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಪೇಪರ್ ಕಟ್ಟಿಂಗ್ನ ಇಲ್ಲಿ ಆ್ಯಡ್ ಮಾಡಿದೆ. ಅದೇನಪ್ಪ ಅಂತ ಅಂದರೆ ಟೆಕ್ಸ್ಟ್ ಬುಕ್ತಿದು, ಅದನ್ನೇ ಇಲ್ಲ ಆ್ಯಡ್ ಮಾಡಿರೋದು ನೋಡಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದು ಯಾರಪ್ಪ ಅಂತಂದರೆ ಅದು KC ರೆಡ್ಡಿ ಅವರು. ಓಕೆನಾ. ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರಾಗಿರ್ತಾರೆ. ಮೂರನೇದು ರಾಜ್ಯದ ಅಂದರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರಾಗಿದ್ದರು. ಎಸ್ ನಿಜಲಿಂಗಪ್ಪ. ಓಕೆನಾ. ಇನ್ನೊಂದು ಪ್ರಶ್ನೆ ಇಲ್ಲಿ ಕೇಳ್ಬೋದು, ಕರ್ನಾಟಕದ ಏಕೀಕರಣದ ರೂವಾರಿಗಳು ಯಾರು ಅಂತಂದರೆ ಅದು ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ. ಇವರಿಬ್ಬರು ಕೂಡ ಕರ್ನಾಟಕ ಏಕೀಕರಣದ ರೂವಾರಿಗಳಾಗಿದ್ದರು. ಇನ್ನು ಶಾಂತವೇರಿ ಗೋಪಾಲಗೌಡ ಅಂತ ಬರ್ತಾರೆ. ಇವರು ಈ ಕಾಗೋಡು ಭೂ ಚಳುವಳಿ ನಡೆಯುತ್ತಲ್ವಾ 1951 ಶಿವಮೊಗ್ಗದಲ್ಲಿ, ಅದರಲ್ಲಿ ಇವರು ಕೂಡ ಭಾಗವಹಿಸಿರ್ತಾರೆ. ಇವ್ರ ಬಗ್ಗೆ ಒಂದು ಸ್ವಲ್ಪ ಪುಟ್ಟಾಗಿ ಹೇಳಬೇಕು ಅಂತಂದರೆ ನೋಡಿ, ಇವರು ಓದ್ಕೋಬೋದು ನೀವು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗದಲ್ಲಿ ಮಾರ್ಚ್ 14ನೇ ತಾರೀಕು 1923ರಲ್ಲಿ ಜನಿಸ್ತಾರೆ. ಇವರು 28ನೇ ವಯಸ್ಸಿನ ಯುವಕನಾಗಿದ್ದಂಥ ಸಂದರ್ಭದಲ್ಲಿ 1951ರ ಕಾಗೋಡು ಭೂ ಚಳುವಳಿ ಆರಂಭವಾದಾಗ ಅದರಲ್ಲಿ ಇವರು ಕೂಡ ಭಾಗವಹಿಸಿದ್ರು ಅಂತ. ಇನ್ನು ಈ ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಟೋಟಲ್ಲು 9 ಜಿಲ್ಲೆಗಳಿದ್ದಾವೆ. ಬೆಂಗಳೂರು ವಿಭಾಗದ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂತಂದರೆ ಅದು ಶಿವಮೊಗ್ಗ ಜಿಲ್ಲೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಜಿಲ್ಲೆಯಲ್ಲಿದೆ. ಇಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ ಅಂತಂದರೆ ಅದು ರೇಷ್ಮೆಗೆ. ಇನ್ನು ಪ್ರಸಿದ್ಧ ಜನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು HL ನಾಗೇಗೌಡ ಅವರು. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಅದು ಕರಗ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು KC ರೆಡ್ಡಿ ಅವರು. ಇಫ್ ಐ ಆಮ್ ರಾಂಗ್ ಒಂದೇ ಒಂದು ಸೆಕೆಂಡ್ ನೋಡ್ತೀನಿ ನಾನು ಇಲ್ಲಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಲ್ವಾ? ಓಕೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂತ ಅಂದರೆ ನೋಡಿ ಇಲ್ಲಿ ಯಾರು ಹೇಳಿ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂದರೆ ಎಸ್ ನಿಜಲಿಂಗಪ್ಪ ಅವರು. ಓಕೆನಾ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು. ದೆನ್ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಗಳನ್ನು ರಕ್ಷಿಸಲಾಗಿತ್ತು ಅಂತಂದರೆ ರಣ ಹದ್ದುಗಳನ್ನು ರಕ್ಷಣೆ ಮಾಡ್ತಾರೆ. ಓಕೆ, ಇದಿಷ್ಟು ಕೂಡ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ವು. ನಾನು ಯಾವ್ಯಾವೆಲ್ಲ ಎಕ್ಸಾಮ್ಸಿಗೆ ಬರ್ಬೋದು ಅಂಥ ಪ್ರಶ್ನೆಗಳನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟು ವಿಡಿಯೋದಲ್ಲಿ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು.